ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಲಂಚ ಪ್ರಕರಣ ಜಿಲ್ಲಾದ್ಯಂತ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. 5 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆವಿ ನರೇಂದ್ರ ಬಾಬು, ಗ್ರೇಡ್ 2 ಕಾರ್ಯದರ್ಶಿ ಎನ್ ಶಿವಶಂಕರ್, ಜೂನಿಯರ್ ಎಂಜಿನಿಯರ್ ಗೌತಮಿ ಹಾಗೂ ಡೇಟಾ ಎಂಟ್ರಿ ಆಪರೇಟರ್ ವಸಂತ್ ಎಂರವರನ್ನ ಬಂಧಿಸಿದ್ದಾರೆ. ಮಾಹಿತಿಯ ಪ್ರಕಾರ 2024-26ನೇ ಸಾಲಿನ ನರೇಗಾ ಯೋಜನೆಯಡಿ ಕೈಗೊಂಡ 32 ಕಾಮಗಾರಿಗಳಿಗೆ ಸಂಬಂಧಿಸಿದ ಸುಮಾರು 40 ಲಕ್ಷ ಬಿಲ್ ಬಿಡುಗಡೆಗೆ 9.15 ಲಕ್ಷ ಕಮಿಷನ್ ಬೇಡಿಕೆ ಇಟ್ಟಿದ್ದ ಆರೋಪ ಕೇಳಿಬಂದಿದೆ. ಈ ಕುರಿತು ಗುತ್ತಿಗೆದಾರ ಶಿವಕುಮಾರ್ ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಅಧೀಕ್ಷಕ ಜೆಕೆ ಆಂಟನಿ ಜಾನ್ ನೇತೃತ್ವದಲ್ಲಿ ಅಧಿಕಾರಿಗಳು ಬಲೆ ಬೀಸಿ 5 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಕರಣದ ಬಳಿಕ ಗ್ರಾಮ ಪಂಚಾಯಿತಿಗಳಲ್ಲಿ ಕಮಿಷನ್ ಹಾವಳಿ ಕುರಿತು ವ್ಯಾಪಕ ಚರ್ಚೆ ಆರಂಭವಾಗಿದೆ. ಹಿಂದಿನ ವರ್ಷಗಳಲ್ಲಿ 8ರಿಂದ 9ರಷ್ಟು ಕಮಿಷನ್ ಪಡೆಯಲಾಗುತ್ತಿತ್ತೆಂದರೆ ಈ ವರ್ಷ ಅದು 15ರಿಂದ 16ಕ್ಕೆ ಏರಿಕೆಯಾಗಿದೆ ಎಂದು ದೂರುದಾರ ಆರೋಪಿಸಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿ ಸಮಗ್ರ ತನಿಖೆಗೆ ಅವರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಹೊಸದಾಗಿ ನೇಮಕಗೊಂಡ ಪಿಡಿಒಗೆ ನೇರ ಪಾತ್ರವಿಲ್ಲ ಎಂಬುದು ದೂರುದಾರರ ಹೇಳಿಕೆಯಾಗಿದೆ. ಆದರೆ ಈ ಎಲ್ಲ ಆರೋಪಗಳ ಸತ್ಯಾಸತ್ಯತೆಗೆ ತನಿಖೆಯ ಬಳಿಕವೇ ಸ್ಪಷ್ಟವಾಗಲಿದೆ. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ದಿವಸ ಏನೋ ನಡೀತಾ ಇತ್ತು ಚೆನ್ನಾಗಿದೆ. ಈ ಸರಿ ಏನೋ ತುಂಬ ಪರ್ಸೆಂಟೇಜ್ ಜಾಸ್ತಿ ಅದು ಇದು ಅಂತ ಇದಾಯಿತು. ಎಷ್ಟು ದಿವಸ ಆದರೂ ನೋಡಿ ನಮಗೂ ಇದಾಗಿಲ್ಲ. ಅದಕ್ಕೆ ನಾನು ಇದೆ ಲೋಕಾಯುಕ್ತ ಸುನೀಲ್ ಕುಮಾರ್ ಅವರು ಅವ್ರಿಗೆ ಅವ್ರ ಟೀಮ್ ಒಳ್ಳೆ ಸಹಕಾರ ಕೊಡ್ತೀವಿ. ಆದ್ರೂ ತಪ್ಪನ್ನ ನೋಡ್ತಾ ಇದ್ದು ಇಷ್ಟು ದಿವಸ ನೋಡ್ತಾ ಇದ್ದು ನಮ್ಮದೇ ತಪ್ಪು. 10 ಜನ ತಪ್ಪು ಮಾಡ್ತಾ ಇರ್ತಾರೆ ಅಂತ ನೋಡ್ತಾ ಇರ್ತಾರಲ್ಲ, ಅವರು ನೋಡೋರಿಂದ ದೇಶದ್ರೋಹ ನಡೀತಾ ಇರುತ್ತೆ. ನೋಡೋರಿಂದಾನೇ ದೇಶದ್ರೋಹ ನಡೆಯುತ್ತೆ. ತಪ್ಪು ಅಂತ ಕೇಳೋರು ಯಾರೂ ಇಲ್ಲ. ಕೇಳಿದ್ದಕ್ಕೆ ಈ ಥರ ಪ್ರಾಬ್ಲಮ್ಸ್ ನಡೆಯುತ್ತೆ. ಪ್ರಾಬ್ಲಮ್ನ ನಾನು ಸ್ವಲ್ಪ ಇದು ಮಾಡೋದಕ್ಕೆ ರೆಡಿ ಫೇಸ್ ಮಾಡೋದು. ಸರ್, ಯಾವ ಪಂಚಾಯತಿಗಳಲ್ಲಿ ತಾವು ವೆಂಡರ್ ಆಗಿದ್ದೀರಿ? ಸರ್, ಇಲ್ಲಿ ಇಲ್ಲ ಸರ್, ಒಂದೇ ಪಂಚಾಯತಿ ಎಲ್ಲ ಇದೆ. ಏನು ಇಷ್ಟು ಅಮೌಂಟು ಈ ಸತಿ ತಾವು ವೆಂಡರ್ ಆಗಿ? ಸರ್, ವೆಂಡರ್ ಆಗಿ ಸರ್ 9 ಲ್ಯಾಕ್ಸ್ಗೆ ಡಿಮ್ಯಾಂಡ್ ಇಟ್ಟಿದ್ದೀನಿ. ಏನಕ್ಕಂದ್ರೆ ಸರ್ 9 ಲ್ಯಾಕ್ಸ್? 9 ಲ್ಯಾಕ್ಸ್ ಏನು ಇಒಗೆ ಮತ್ತು ಅವ್ರಿಗೆ BSಗೆ ಎಲ್ಲರಿಗೂ ಪರ್ಸೆಂಟೇಜ್ ಕೊಡಬೇಕು ಅಂತ ನಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಾಯಿದ್ರು. ಅದು ಒಂದು ಲೆವೆಲ್ವರೆಗೂ ಚೆನ್ನಾಗಿರುತ್ತೆ. ಲೆವೆಲ್ ತುಂಬ ಮೀರೋಯ್ತದೆ. ಅದರಿಂದ ಸುಮ್ಮನೆ ಓದಿರೋದಕ್ಕಿಂತ ಅದೇನೋ ಓದಿಲ್ದೆ ಅನ್ಎಜುಕೇಟೆಡಿಂದ ಹಾಳಾಗ್ತಾಯಿದೆ ದೇಶ ಅಂತ. ಇವ್ರು ಓದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಸರ್? ಇವರು 60 ಹತ್ರ ಒಂದು ಈ ಸೊತ್ತು ಮಾಡೋದಕ್ಕೆ 30,000 40,000 ತೊಗೊಳ್ತಾರೆ. ಇವ್ರು ಓದಿರೋದು ಮತ್ತೆ. ಸರ್, ಅಮೌಂಟ್ ಟೋಟಲ್ ಎಷ್ಟು ಅಮೌಂಟು ಸರ್ ನಿಮಗೆ ಇವಾಗ ಕ್ರೆಡಿಟ್ ಆಗಿ? ಅದಕ್ಕೆ ಇವರು ಡಿಮ್ಯಾಂಡ್ ಇಟ್ಟು 9 ಲ್ಯಾಕ್ಸ್ ಡಿಮ್ಯಾಂಡ್. 39 ಲ್ಯಾಕ್ಸ್ ಫಸ್ಟಿಂದ ನಡೀತಾ ಇದೆ. ಇದಕ್ಕಿಂತ ಮುಂಚೆ ನೀವು ಅವ್ರ ಜೊತೆ ಅಡ್ಜಸ್ಟ್ ಆಗಿರಲಿಲ್ವಾ? ಅಡ್ಜಸ್ಟ್ ಆಗಿದ್ದು ಅಂದರೆ ಅಲ್ಲಿವರೆಗೂ ನಮಗೆ ಫಸ್ಟ್ ಅಲ್ಲ 2 ವರ್ಷದಿಂದ ನಡೀತಾ ಇದೆ ಅಲ್ಲ, ನಡೀತಾ ಇದೆ. ಆವಾಗ ನಿಮ್ಮವ್ರಿಗೆ ಅಡ್ಜಸ್ಟ್ಮೆಂಟ್ ನಡೀತಾ ಇರಲಿಲ್ವಾ? ಅಲ್ಲ, ನಡೀತಾ ಇತ್ತು. ಆದ್ರೂ ನಮ್ಗೆ ಏನೇನು ಗೊತ್ತಾ, ನಮ್ಗೆ ಇವು ಸ್ವಲ್ಪ ಏನೋ ಒಂದು ಇದು ಮಾಡಬೇಕು ಅನ್ನೋ ನಮಗೊಂದು ಪ್ರತಿಭಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸರ್, ಮೊದಲ ವರ್ಷ ಅಲ್ಲ ಇದು ಎಷ್ಟು ತಗೊಂಡು? ಸರ್, ಮೊದಲ ವರ್ಷ ಅಂದರೆ ಇಷ್ಟೊಂದು ಇದಾಗಿದೆ ನಮಗೆ. ಈ ಸರಿ ತುಂಬ ಇದಾಗಿರೋದು. ಮೊದಲ ವರ್ಷ ಎಲ್ಲ ಎಷ್ಟು ತಗೊಂಡಿದ್ರು ಅಂದರೆ ಸರ್ ಎಷ್ಟು ಪರ್ಸೆಂಟ್ ತೊಗೊತಿದ್ರು ಆವಾಗ ಸರ್ ಒಂದು 8-9% ಎಲ್ಲ ತೊಗೊಳ್ತಾರೆ. ಈ ವರ್ಷ 15-16% ಅಂತ ಈ ಸರಿನೇ ನೋಡಿರೋದು ನಾನೇನು ಈ ಲೆವೆಲ್ಗೆ ಯಾವತ್ತು. ಸರ್, ಅಂದರೆ ಯಾಕೆ ಬಿಫೋರ್ ಇಯರ್ ನೀವು 8-9% ಕೊಟ್ಟಾಗ ಯಾಕೆ ನೀವು ಈ ಹೆಜ್ಜೆ ಹಾಕಲಿಲ್ಲ ಸರ್? ಆವಾಗ ಏನೋ ಕೆಲಸ ಮಾಡ್ತಾ ಇದ್ದಾರೆ, ತೊಗೊಳ್ಳಿ ಅಂದ್ಕೊಳ್ತಾ ಇದ್ವಿ ನಾವು. ಆದರೆ ಏನು ಗೊತ್ತಾ, ಇವರು ವೆಂಡರ್ನೇ ತಿಂದಾಕ್ಬಿಟ್ಟು ಅವರು ಚೆನ್ನಾಗಿರೋ ಲೆವೆಲ್ಗೆ ವೆಂಡರ್ನ ಝೀರೋ ಮಾಡಿಬಿಟ್ಟು ಅವ್ರು ಹೀರೋ ಆಗೋ ಲೆವೆಲ್ಗೆ ಹೋಗಿದ್ದಾರೆ. ಅದಕ್ಕೆ ನಾವು ಏನು ಮಾಡೋಣ ಸರ್? ನಾವು ಅಂದರೆ ಬಿಫೋರ್ ಇಯರ್ ನೀವು 8% 9% ಕೊಟ್ಟಿದ್ದು ನಿಮ್ಮದು ತಪ್ಪ ಇಲ್ವಾ ಸರ್? ಆವಾಗ ಸರ್ ನಮ್ಮದು ಕೊಡೋದೇನಿಲ್ಲ ಸರ್. ಅವ್ರನ್ನೇ ಹಿಡ್ಕೊಂಡ್ಬಿಡ್ತಾರೆ. ಅಲ್ಲ, ಅಮೌಂಟ್ ಅಕೌಂಟಿಗೆ ಬರುವಂಥದ್ದು ತಮಗೆ ತಾನೆ. ಹೌದು ಸರ್. ಅವಾಗೇ ನೀವು ಹೇಳ್ಬೋದಾಗಿತ್ತು. ಹೌದು ಸರ್. ಹೌದು ಸರ್. ಅವಾಗ ಹೇಳ್ಬೋದಾಗಿತ್ತು ಸರ್. ಹೌದು ಸರ್. ಅವಾಗ ನಮಗೆ ಅಷ್ಟು ಆ ಥರ ಇದಿರಲಿಲ್ಲ ನಮಗೆ. ಇದರಲ್ಲಿ ಇರೋ ಪಾತ್ರ ಶಿವಣ್ಣ ಹೇಳ್ತಾ ಇರೋ ಇಒ, ಇನ್ನಾರು DS ಅಂತ ಯಾರೋ ಗೊತ್ತಿಲ್ಲ ನಮಗೆ, ನೋಡಿಲ್ಲ ಇವರು. ಮತ್ತು ಈ JE ಗೌತಮಿ ಅವರು
ಅವ್ರ ಪಾತ್ರ ಇದೆ. ಪಾಪ ಇವ್ರು ಹೊಸದಾಗಿ ಬಂದಿರೋದು ಪಿ ಡಿ ಒ, ಅವ್ರಿಗೂ ನಮ್ಗೆ ಏನೂ ಸಂಬಂಧ ಇಲ್ಲ, ಇದರಲ್ಲಿ ಅವ್ರ ಪಾತ್ರನೇ ಇಲ್ಲ. ಸರ್ ಈ ಬಗ್ಗೆ ಏನಾದರೂ ಪಿ ಡಿ ಅವ್ರು ನಿಮ್ಮ ಹತ್ರ ಏನಾದ್ರು ಮಾತುಕತೆ ಏನಾದರೂ ಮಾಡಿದ್ರೆ? ಸರ್ ಇಲ್ಲ ಸರ್, ನಮಗೆ ಅವ್ರ ಪರಿಚಯನೇ ಇಲ್ಲ. ಯಾರು ಸರ್ ನಿಮ್ಮ ಜೊತೆ? ಆದರೆ ಇದ್ರ ವ್ಯವಹಾರ ಎಲ್ಲ ಯಾರು ಮಾತಾಡಿದ್ರು ಸರ್? ತಪ್ಪೇನಿದೆ ಗೊತ್ತಾ ಸರ್, ಅವರು ನಾವು ಅವ್ರ ಜೊತೆಯಲ್ಲಿ ಬಂದು ದುಡ್ಡು ಎಣಿಸಿದ್ರು, ಅದೇ ತಪ್ಪು ಸರ್. ಅಲ್ಲ ಸರ್, ಇದ್ರ ವ್ಯವಹಾರ ಎಲ್ಲ ಯಾರು ಮಾತಾಡಿದ್ದು ಸರ್? ಅದೆಲ್ಲ ಶಿವಶಂಕರ್ ಅಂತ ನಮ್ಮ ಸೆಕ್ರೆಟರಿಯಲ್ಲಿ. ಪಾಪ ಪಿ ಡಿ ಓದೇನು ಪಾತ್ರ ಇಲ್ಲ, ಅವ್ರ ಜೊತೆಯಲ್ಲಿ ಬಂದು ಅವ್ರು ದುಡ್ಡು ಎಣಿಸಿದ್ರು ಅಂತ ಇವಾಗ ಇದಾಗಿದೆ ಅಷ್ಟೇ ಹೊರತು ಅವ್ರದ್ದೇನು ಪಾತ್ರ ಇಲ್ಲ ಸರ್. ಥ್ಯಾಂಕ್ ಯು.